ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನಿವತ್ತು ಒಂದು ವೈಟ್ ಬೀನ್ಸ್ ಇದು ಕರಿ ಮಾಡಿ ತೋರಿಸ್ತಾ ಇದ್ದೇನೆ. ಸಾಂಗ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನಾನು ವೈಟ್ ಬೀನ್ಸನ್ನು ತೊಗೊಂಡಿದ್ದೀನಿ, ಡ್ರೈ ಬೀನ್ಸ್. ಇದನ್ನು ಒಂದು 2 ಕಪ್ಪಷ್ಟು ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ರಾತ್ರಿ ನೆನೆಸ್ಲಿಕ್ಕೆ ಮರ್ತೋಗಿತ್ತು. ಹೋದರೆ ನೀವು ಬೆಳಗ್ಗೆ ಎದ್ದು ಕುಕ್ಕರಲ್ಲಿ 1-2 ವಿಸಲ್ ತೆಗೆದು ಹಾಗೆ ಇಟ್ಟು 1 ಗಂಟೆ ಆಮೇಲೆ ಪುನಃ ಬೇಯಿಸಿದ್ರು ಸಹ ಬೇಯುತ್ತೆ. ನಾನು ನೆನೆಸ್ಲಿಕ್ಕೆ ಮರ್ತೋಗಿದ್ದರಿಂದ ನಾನು ಕುಕ್ಕರಲ್ಲಿ ಹಾಕಿ 1-2 ವಿಸಲ್ವರೆಗೆ ಅದನ್ನು ಬೇಯಿಸಿ ಹೀಗೆ ಇಟ್ಟಿದ್ದೀನಿ ನೋಡಿ. ಹೀಗಾಗಿರುತ್ತೆ ಅದು. ಆಮೇಲೆ ಒಂದು ಗಂಟೆ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಆಮೇಲೆ ಪುನಃ 1-2-3 ಸೀಟಿ ತೆಗೆದ್ರೆ ಸಾಕಾಗತ್ತೆ. ಇದಕ್ಕೆ ನಾನು 4 ನೀರುಳ್ಳಿ ಮತ್ತೊಂದು 2 ಹಣ್ಣಾಗಿರುವಂಥ ಟೊಮೆಟೊವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಸಾಮಗ್ರಿ ಏನು ಹಾಕಲಿಕ್ಕಿಲ್ಲ. ಈಗ ನೋಡಿ, ಟೊಮೆಟೊನ ಹೀಗೆ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಬೇಕಂತಿಲ್ಲ, ಹೀಗೊಂದು ಮೀಡಿಯಮ್ ಇದರಲ್ಲಿ ಹೀಗೆ ಹೆಚ್ಕೊಂಡ್ರೆ ಆಯಿತು ನೋಡಿ. ಇಷ್ಟು ದೊಡ್ಡ ಹೆಚ್ಚಿದರೆ ಸಾಕು, ತುಂಬ ಚಿಕ್ಕ ಹೆಚ್ಚಬೇಕಂತೇನಿಲ್ಲ. ನಾನೀಗ ಟೊಮೆಟೊನ ಮತ್ತು ನೀರುಳ್ಳಿಯನ್ನು ಹಾಕಿ ಹೆಚ್ಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಈ ಥರ ಬೀನ್ಸಿಂದ ಬೇರೆ ಏನೇನು ಪಲ್ಯ ಎಲ್ಲ ಮಾಡ್ತೀರಿ ಅದನ್ನು ಸಹ ನನಗೆ ತಿಳಿಸಿ. ಅವರೆಕಾಳು ಅಂದರೆ ನನಗೆ ತುಂಬ ಇಷ್ಟ. ಅವರೆಕಾಳು ಸೀಸನ್ ಅಲ್ವ ಈಗ. ಇದು ಸಾಧಾರಣ ಅವರೆಕಾಳಾಗೆ ಆಗುತ್ತೆ ಟೇಸ್ಟ್, ಆದರೆ ಅದು ಹಸಿ ಇರುತ್ತೆ ಅವರೆಕಾಳು. ಇದು ಸ್ವಲ್ಪ ಡ್ರೈ ಬೀನ್ಸ್. ಇದು ನಂಗೆ ಅನಿಸುತ್ತೆ ಡ್ರೈ ಅವರೆಕಾಳಾಗಿ ಇರ್ಬೋದೇನೋ. ಡ್ರೈ ಬೀನ್ಸ್, ವೈಟ್ ಬೀನ್ಸ್ ಅಂತ ಹೇಳ್ತಾರೆ, ಆ ಥರದ್ದು ಇಲ್ಲಿ ಸಿಗುತ್ತೆ. ಅದನ್ನು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ಈಗ ಎಲ್ಲ ನೀರುಳ್ಳಿನೂ ಹಾಗೆ ಹೆಚ್ಕೊಳ್ಳಿ. ಆಮೇಲೆ ಟೊಮೆಟೊನು ಕೂಡ ಹಾಗೆ ಹೆಚ್ಕೊಳ್ಬೇಕು. ಒಂದು ತುಂಬ ಚಿಕ್ಕ ಹಾಕಬೇಕಂತೇನಿಲ್ಲ, ಈ ಸೈಜಲ್ಲಿ ಹೀಗೆ ಹೆಚ್ಕೊಂಡ್ರೆ ಆಯಿತು. ಹೀಗೆ ಹೆಚ್ಕೊಂಡು ಇಡ್ತಾಯಿದ್ದೀನಿ ನಾನು. ಮತ್ತು ಇದು ಅವರೆಕಾಳೆಲ್ಲ ಬೇರೆ ಬೇರೆ ಇದರಲ್ಲಿ ಕೊದ್ದೆಲ್ ಅಂತ ಮಾಡ್ತಾರೆ, ಮತ್ತು ಇದನ್ನು ಹಾಕಿ ಸಾಂಬಾರು ಸಹ ಮಾಡ್ತಾರೆ. ಅದನ್ನು ನಾನು ಇನ್ನೊಮ್ಮೆ ತೋರಿಸ್ತೀನಿ. ಅವರೆಕಾಳಲ್ಲಿ ತುಂಬ ಥರದ್ದೆಲ್ಲ ಮಾಡಲಿಕ್ಕಾಗತ್ತೆ ಡ್ರೈ ವೈಟ್ ಬೀನ್ಸಲ್ಲಿ. ನೋಡಿ, ಈಗ ಟೊಮೆಟೊ ಹೆಚ್ಚಿ ಆಯಿತು, ನೀರುಳ್ಳಿ ಸಹ ಹೆಚ್ಚಿ ಆಯಿತು. ನಾನು ಈ ಹದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದೆರಡು ಈಗ ರೆಡಿ ಆಯಿತು ಹೆಚ್ಚಿದೆಲ್ಲ. ಈಗ ನಾವು ಒಂದು ಪಾತ್ರೆ ತೊಗೊಂಡು, ಯಾವುದರಲ್ಲಿ ನಾವು ಮಾಡ್ತಿದ್ದೀವಲ್ಲ ಅದನ್ನು ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ ನೋಡಿ. 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟದ್ದು. ಮತ್ತು ಇದಕ್ಕೀಗ ನಾನು ಸ್ವಲ್ಪ ಹದ ಸೈಜಲ್ಲಿ ಹೆಚ್ಕೊಂಡಿದ್ದೆ ಅಲ್ಲ ನೀರುಳ್ಳಿ, 4 ನೀರುಳ್ಳಿ, ಅದನ್ನು ನಾನು ಹಾಕಿ ಈಗ ಅದನ್ನು ಒಂದು ಸ್ವಲ್ಪ ಮೆತ್ತಗಾಗುವವರೆಗೆ ಫ್ರೈ ಮಾಡಬೇಕು ನೋಡಿ. ಹೀಗೆ ಫ್ರೈ ಮಾಡುವಾಗ ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಇದು ಮೆತ್ತಗಾಗುತ್ತೆ ನೀರುಳ್ಳಿ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಅದು ಟಿಪ್ಸ್ ಪುನಃ ನಾನು ಹೇಳಬೇಕಂತಿಲ್ಲ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ನೀರುಳ್ಳಿ ಟೊಮೆಟೊ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಅದು ಬೇಗ ಹುರಿಯುತ್ತೆ ಅಂತ ಹೇಳ್ತಾರೆ ನೋಡಿ. ಆಲ್ಮೋಸ್ಟ್ ಇದು ಸಾಫ್ಟ್ ಆಯಿತು, ಒಂಚೂರು ಹೌದಲ್ಲ ಬಣ್ಣ ಚೇಂಜ್ ಆಗಿದೆ ನೀರುಳ್ಳಿದು. ಈಗ ನಾವು ಹೆಚ್ಕೊಂಡಿರುವಂಥ ಟೊಮೆಟೊನ ಅದಕ್ಕೆ ಹಾಕಬೇಕು. ಇಷ್ಟಾದರೆ ಸಾಕು ನೀರುಳ್ಳಿ ನೋಡಿ. ಈಗ ಅದಕ್ಕೆ ಟೊಮೆಟೊನ ಹಾಕ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ಇದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗತ್ತೆ. ಬೇರೆ ನಾವೇನು ಮಸಾಲೆ ಇದು ಫ್ರೆಶ್ ತೆಂಗಿನಕಾಯಿನೆಲ್ಲ ನಾವೇನು ಕಡಿದು ಇದಕ್ಕೆ ಹಾಕಲ್ಲ. ಹಾಗಾಗಿ ಟೊಮೆಟೊ ನೀರುಳ್ಳಿನೇ ಸರಿ, ತುಂಬ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ನಾನೀಗ ಅದು 2 ಕಪ್ ಡ್ರೈ ಬೀನ್ಸಿಗೆ ಇಷ್ಟು ನಾನು ಹಾಕ್ತಾಯಿದ್ದೀನಿ ನೋಡಿ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದು ಈಗ ಸಾಫ್ಟ್ ಆಗಿದೆ ನೋಡಿ, ಚೆನ್ನಾಗಿ ಸಾಫ್ಟ್ ಆಯಿತು ಇದು ಟೊಮೆಟೊ. ಈಗ ಇದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲ ಪೌಡ್ರನ್ನ ಹಾಕಬೇಕಾಗತ್ತೆ. ಅದೀಗ ನಾನು ಹೇಳ್ತೀನಿ ನೋಡಿ. ಇದಕ್ಕೆ ನಾವು ಒಂದು ಸ್ವಲ್ಪ ಇದು ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಆದಮೇಲೆ ಮತ್ತು ಸ್ವಲ್ಪ ಕಲರ್ ಬರೋಕ್ಕೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಿದ್ದು ಅಚ್ಚ ಖಾರದ ಪುಡಿ, ಮತ್ತಿದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಅದು ಕಲರ್ ಮಾತ್ರ, ಅದೇನು ಖಾರ ಇರಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪೌಡ್ರ್, ಧನಿಯಾ ಪೌಡ್ರ್ ಅಂತಾರಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನು, 1-1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದು ಕೊತ್ತಂಬರಿದು. ಅದನ್ನು ಹಾಕಿ ಒಂಚೂರು ಹೀಗೆ ಸ್ವಲ್ಪ ಹೊತ್ತು 1-2 ನಿಮಿಷ ಹೀಗೆ ಮಗ್ಚಿದಂತಾರಲ್ಲ ಹಾಗೆ ಸ್ವಲ್ಪ ಒಂಚೂರು ಮಿಕ್ಸ್ ಮಾಡಿ ಚೆನ್ನಾಗಿ ಸಾಕು. ಈಗ ಅದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ತಿಂಗಳವರೆ, ಅದು ವೈಟ್ ಬೀನ್ಸ್ ಅಂತಾರಲ್ಲ, ತಿಂಗಳವರೆ ಕೂಡ ಹೇಳ್ತಾರೆ ಅದಕ್ಕೆ. ಅದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಆ್ಯಕ್ಚುಲಿ ಬೀನ್ಸ್ ಎಲ್ಲ ಸ್ವಲ್ಪ ಕೆಲವೆಲ್ಲ ಅರ್ಧ ಆಗಿದೆ ಬೆಂದು, ಇಡೀ ಇಲ್ಲ ನೋಡಿ. ಹೀಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತಿದ್ದು ಈ ಬೀನ್ಸ್ ನೋಡಿ. ಹೀಗೆ ತುಂಬ ಚೆನ್ನಾಗಿ ಬೆಂದಿದೆ, ಬೇಗ ಬೇಯುತ್ತೆ ಕೂಡ.
ಈಗ ಬೆಂದಿದ್ದನ್ನು ನಾವು ಈಗ ನಾನೇನು ಟೊಮೆಟೊ ನೀರುಳ್ಳಿ ಎಲ್ಲ ಹುರಿದು ಒಂದು ಸ್ವಲ್ಪ ಡ್ರೈ ಮಸಾಲೆ ಎಲ್ಲ ಹಾಕಿದ್ದೆ ಅಲ್ವಾ, ಅದಕ್ಕೆ ಅದನ್ನು ಹಾಕಬೇಕೀಗ. ಅವರೆಕಾಳುಗಳನ್ನು ನೋಡಿ, ಬೇಯಿಸಿದ್ದು ಅವರೆಕಾಳು ಏನು ಹೇಳ್ಬೋದು, ಇದಕ್ಕೆ ವೈಟ್ ಬೀನ್ಸ್ ಅಂತಾರಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಕುಕ್ಕರಿಂದ ತೆಗೆದು ನಾನು ಈಗ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮತ್ತೆ ಅದಕ್ಕೆ ಉಪ್ಪು ಬೇಯಿಸುವಾಗಲೂ ಸ್ವಲ್ಪ ಹಾಕ್ಬೋದು. ಆಮೇಲೆ ಸಾಕಾಗದಿದ್ದರೆ ಆಮೇಲೆ ಪುನಃ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಬೇಕಾಗತ್ತೆ. ಯಾಕಂದರೆ ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀವಲ್ಲ, ಅದು ಸಾಕಾಗಲ್ಲ. ಹಾಗಾಗಿ ಮೆಲ್ಲಗೆ ಮೆತ್ತಗೆ ಇದನ್ನು ಇದು ಮಾಡ್ಕೊಳ್ಳಿ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿನೇ ಬೆಂದಿದೆ, ಹಾಗಾಗಿ ನಾನು ಮೆತ್ತಗೆ ಹೀಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಇದು ಮಾಡಿದರೆ ಎಲ್ಲ ಪುಡಿಯಾಗಿ ಹೋಗುತ್ತೆ ಅಂಥೇಳಿ. ಮತ್ತೀಗ ಉಪ್ಪು ಅದಕ್ಕೆ ಸಾಕಾಗಲಿಲ್ಲ, ಅದಕ್ಕೆ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಪುನಃ ಒಂದು ಸರ್ತಿ ಉಪ್ಪು ನೋಡಿ, ಇನ್ನೂ ಸ್ವಲ್ಪ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇದು ಸ್ವಲ್ಪ ತೆಳುನೂ ಅಲ್ಲ ಸ್ವಲ್ಪ ದಪ್ಪನೂ ಅಲ್ಲ, ಹಾಗಿರುತ್ತೆ. ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳು ಆದರೂ ಇದು ಚೆನ್ನಾಗಾಗಲ್ಲ. ಆದರೆ ಇದು ಕುದಿ ಬರುವಾಗ ಅದು ಇದಲ್ವಾ, ಅಲಸಂದೆ ಬೀನ್ಸ್ ಅಲ್ವಾ, ಅದು ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿದ್ದೀನಿ. ಈಗ ನೀರು ಹಾಕಿ ಒಂದು ಚೆನ್ನಾಗಿ ಕುದಿ ಬರಿಸ್ಬೇಕು. ಕುದಿ ಬರುವಾಗ ಇನ್ನೂ ಸ್ವಲ್ಪ ತಿಕ್ಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಕುದಿಸುವಾಗ. ಕುದಿಸಿ ನೋಡಿ, ಇಷ್ಟ ಆದರೆ ಸಾಕು. ಈ ಹದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಒಂದು 5 ನಿಮಿಷ ಕುದ್ದ ಮೇಲೆ ನೋಡಿ ಹೀಗಾಗುತ್ತೆ. ತುಂಬ ಟೇಸ್ಟಿ ಪರಿಮಳ ಬರ್ತಾ ಉಂಟು. ತುಂಬ ಅದಕ್ಕೆ ಜಾಸ್ತಿ ಏನು ನಾನು ಸಾಮಗ್ರಿಗಳನ್ನ ಹಾಕಲಿಲ್ಲ. ಗ್ರೈಂಡ್ ಮಾಡುವಾಗ ನೀವು ನೋಡಿದ್ದೀರಲ್ಲ, ಆದರೆ ಅದರದ್ದೇ ಒಂದು ಫ್ಲೇವರ್ ಇರುತ್ತೆ. ಟೊಮೆಟೊ ನೀರುಳ್ಳಿ ಅದರದ್ದೇ ತುಂಬ ಘಮ ಅಂತ ಪರಿಮಳ ಬರ್ತಾ ಉಂಟು. ಇದು ಅನ್ನದ ಜೊತೆನೂ ಊಟ ಮಾಡ್ಬೋದು ನೀವು, ಸೈಡ್ ಡಿಶ್ ಆಗಿ, ಅಥವಾ ಚಪಾತಿ ರೊಟ್ಟಿ ಜೊತೆನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಥರದ್ದು ಇನ್ನೊಂದು ಸರ್ತಿ ನಾವು ಬಟಾಟೆಯಿಂದ ಕೂಡ ಮಾಡ್ತೇವೆ, ಆಲೂಗೆಡ್ಡೆಯಿಂದ. ಅದನ್ನು ಕೂಡ ಇನ್ನೊಂದು ಸರ್ತಿ ನಾನು ತೋರಿಸ್ತೀನಿ. ಸೊ ನೋಡಿ, ಇದು ತುಂಬ ಟೇಸ್ಟಿಯಾದಂಥ ವೈಟ್ ಬೀನ್ಸ್ ಇದು ಪಲ್ಯ ಅಥವಾ ಸಾಂಗ್ ಅಂತ ಹೇಳ್ಬೋದು, ಅದು ರೆಡಿ ಆಯಿತು. ಆಮೇಲೆ ಸರ್ವ್ ಮಾಡೋ ಮೊದಲು ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಅದರ ಮೇಲೆ ಹಾಕಿ, ಸೊ ವೈಟ್ ಬೀನ್ಸ್ ಸಾಂಗ್ ರೆಡಿಯಾಗಿದೆ. ಯಾರ್ಯಾರಿಗೆ ಇಷ್ಟ ಉಂಟು ಎಲ್ಲರೂ ತೊಗೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋನ ಕಡೆ ತನಕ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.